ಆವಾಗಲೂ ಕುಗ್ಗಿಸುವಂಥ ಕೆಲಸಗಳು ಒಂದಿಷ್ಟು ನಡೆದ್ವು. ಹಂಗೆ ಹಿಂಗೆ ಹೋರಾಟ ಮಾಡಿಬಿಟ್ರೆ ಅದಾಗುತ್ತಾ ಇದಾಗುತ್ತಾ ಅಂತಂದ್ಬಿಟ್ಟು ಬೇಡಪ್ಪ, ಮುಚ್ಕೊಂಡು ಕೆಲಸ ಮಾಡೋಣ ನಮ್ಮ ಪಾಡಿಗೆ ನಾವು. ಯಾರೇ ನಮ್ಗೇನು ಕೆಲಸ ಮಾಡಿ ಅಂತ ಹೇಳಿಲ್ಲ. ನಾವೀಗ ಮನುಷ್ಯ ಧರ್ಮ ನನಗೆ ಎಲ್ಲ ಒಂದು ಕಂಡು ಬಂತು. ಅದು ಸರಿ ಇಲ್ಲ ಅಂದಾಗ ಅದು ಸರಿಪಡಿಸೋದು ಮನುಷ್ಯ ಧರ್ಮ. ಅದನ್ನ ನಾನು ಮಾಡ್ತಾ ಇದ್ದೀನಿ ನನ್ನ ಪ್ರಾಮಾಣಿಕವಾಗಿ. ನೀವು ಅಷ್ಟೇ ಪ್ರಾಮಾಣಿಕವಾಗಿ ನನ್ನ ಹೆಸರನ್ನು ಕೆಡಿಸುವಂಥ ಪ್ರಯತ್ನವನ್ನೇ ನೀವು ಮಾಡ್ತಾ ಇದ್ದೀರಾ. ಕೆಲವರು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡ್ಕೊತೀರಾ, ಯಾರು ಹುಡುಗಿರಿಗೆ ಚಾಟ್ ಮಾಡ್ತೀರಾ, ಹುಡುಗರಿಗೆ ಚಾಟ್ ಮಾಡ್ತೀರಾ, ಇನ್ನೊಬ್ರು ಭಾವನೆಗಳೊಂದಿಗೆ ಆಟ ಆಡ್ತೀರಾ. ಅದ್ರ ಬಗ್ಗೆ ಕತೆ ಕಟ್ಬಿಟ್ಟು ಹಾಕೋದ್ರಿಂದ ಜನಗಳು ಕೂಡ ತುಂಬ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಮಗೆ ಸಹಿಸೋಕ್ಕಾಗಲ್ಲ. ನಾವು ಎಷ್ಟೇ ಹುಡುಗರ ಥರ ಇರ್ಬೋದು, ಎಷ್ಟೇ ಹುಡುಗರ ಥರ ಇರ್ಬೋದು, ನಮ್ಮಲ್ಲಿ ಒಂದು ಹೆಣ್ತನ ಹುಡುಗಿ ಅನ್ನೋದು ಇದ್ದೇ ಇರುತ್ತೆ. ನೋವಾಗುತ್ತೆ ನಮಗೂ ಕೂಡ. ಈ ಥರ ಎಲ್ಲ ಹಿಂಸೆ ಮಾಡೋದು ನಿಜವಾಗ್ಲೂ ಸರಿಯಲ್ಲ. ನೋಡಿ, ಏನಾದರೂ ಮನ್ಸಿಗೆ ತುಂಬ ನೋವು ಮಾಡ್ಕೊಂಡು ನಾವು ಏನಾದರೂ ಆಯಿದ್ರೆ ನೀವು ನಮ್ಮ ಫ್ಯಾಮಿಲಿನ ನೀವು ಸಾಕ್ತೀರಾ? ನಿಮಗೆ ನಮ್ಮ ಫ್ಯಾಮಿಲಿನೆಲ್ಲ ಕ್ರಿಯೇಟ್ ಮಾಡ್ಕೊಂಬಿಟ್ಟು ತುಂಬ ಕೆಟ್ಟದಾಗಿ ಎಲ್ಲಿ ಬೇಕಲ್ಲೇ ನಮ್ಮ ಬಗ್ಗೆ ಇದು ಮಾಡ್ತಿದ್ರೆ. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ? ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ? ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತು ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಡ್ತು ಜೀವನದಲ್ಲಿ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದೋಳಲ್ಲ, ವಿಡಿಯೋಗಳನ್ನು ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ. ತುಂಬ ಕೀಳಾಗಿ ಮಾತಾಡ್ತಿದ್ದೀರಾ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ, ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ. ನೀವು ಹಾಗೆ ನಾನು ಸ್ಪೇಸ್ ಮಾಡ್ತೀನಿ, ನಾನು ರೆಡಿ ಇದ್ದೀನಿ, ಎಲ್ಲದಕ್ಕೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ. ಫೇಕ್ ಅಕೌಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡ್ಕೊಂಬಿಟ್ಟು ತುಂಬ ಕೆಟ್ಟದಾಗಿ ಎಲ್ಲಿ ಬೇಕಲ್ಲೇ ನಮ್ಮ ಬಗ್ಗೆ ಇದು ಮಾಡ್ತಿದ್ರೆ. ಅದರಿಂದ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ತುಂಬಾ ಪ್ರಾಬ್ಲಮ್ ಆಗ್ತಿದೆ. ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಿಲ್ಲ? ನಾನು ಈ ಕೆಲಸ ಮಾಡಿದೆ ತಪ್ಪಾಯ್ತಾ? ರೀಸೆಂಟಾಗಿ ನಾನು ಜಿ ಕನ್ನಡ ಮತ್ತು ನ್ಯೂಸ್ 18ಗೆ ನಾನು ಹೋಗಿ ದೊಡ್ಡ ತಪ್ಪಾಗ್ಬಿಡ್ತು ಜೀವನದಲ್ಲಿ. ನನ್ಗೆ ಯಾವತ್ತು ಪ್ರಚಾರ ಬಯಸ್ತಾಳಲ್ಲ, ಯಾವತ್ತು ಎಲ್ಲೋದೋಳಲ್ಲ, ವಿಡಿಯೋಗಳನ್ನು ಹಾಕ್ತೀನಿ. ಯಾಕೆ ಹಾಕ್ತೀನಿ ಅಂದರೆ ಸ್ವಲ್ಪ ಜನಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಹೋಗಿ ಬಂದೆ. ತುಂಬ ಕೀಳಾಗಿ ಮಾತಾಡ್ತಿದ್ದೀರಾ. ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತೀರಾ, ಅಷ್ಟೇ ನೆಗೆಟಿವ್ ಆಗಿ ಇಲ್ದಿರೋದೆಲ್ಲ ಮಾತಾಡ್ತಿದ್ದೀರಲ್ಲ ನೀವು. ಇರೋದನ್ನ ನೀವು ಮಾತಾಡಿ ಬಂದ್ಬಿಟ್ಟು ನನ್ನ ದೂರ ನೀಡಿ ಬಂದ್ಬಿಟ್ಟು ನೀವು ಹೋಗಿ ನಾನು ಸ್ಪೇಸ್ ಮಾಡ್ತೀನಿ, ನಾನು ರೆಡಿ ಇದ್ದೀನಿ, ಎಲ್ಲದಕ್ಕೂ ನಾನು ದಾಖಲಾತಿಗೆ ನಾನು ಕೊಡ್ತೀನಿ. ಸುಮ್ಮನೆ ಮಾತಾಡಬಾರ್ದು. ಏನೋ ಒಂದು ಮಾಡ್ತಾ ಇದ್ದೀವಿ ಅಂತಾರೆ ಮನುಷ್ಯ. ಅಷ್ಟೇ ಸಾಕು. ಇಲ್ಲಿ ಬಿಟ್ಟಿದ್ದೀವಿ, ನಾವು ಕೆಲಸ ಬಿಟ್ಟಿದ್ದೀವಿ, ನಮ್ಮ ಬಾಡಿ ನಾವು ಬದುಕಬೇಕು ಅಂದ್ಕೊಂಡಿದ್ದೀವಿ. ಬದುಕಬೇಕು, ಸಾಯಕ್ಕೂ ನಮಗೆ ಆಪ್ಷನ್ ಇಲ್ಲ. ಯಾಕಿಲ್ಲ ಅಂತಾರೆ, ಒಂದಿಷ್ಟು ಜವಾಬ್ದಾರಿಗಳಿದ್ದಾವೆ, ಒಂದಿಷ್ಟು ನಾವೇ ನಿಂತ್ಕೊಂಡು ನಿಭಾಯಿಸುವಂಥ ಒಂದಿಷ್ಟು ಕಾರ್ಯಗಳಿದ್ದಾವೆ. ಅಂದರೆ ಯಾವುದೇ ಏನು ಸಮಾಜಕ್ಕಂತಲ್ಲ, ಫ್ಯಾಮಿಲಿಲಿ ಅದಕ್ಕೋಸ್ಕರನೇ ನಾವು ಬದುಕಿದ್ದೀವಿ. ನಮ್ಮನ್ನು ಸ್ವಲ್ಪ ದಿನ ಬದುಕಕ್ಕೆ ಬಿಡಿ. ಎಲ್ಲ ಕ್ಲಿಯರ್ ಆದ್ಮೇಲೆ ಬೇಕಾದ್ರೆ ನಮ್ಮ ಪಾಡಿಗೆ ನಾವು ಹೋಗ್ಬಿಟ್ಟು ಒಂದು ಸಣ್ಣ ಕಮೆಂಟ್ ಬಂದರೂ ಕೂಡ ನನಗೆ ಸಹಿಸೋಕ್ಕಾಗಲ್ಲ. ಜೀವ ಸತ್ತೋಗುತ್ತೆ. ಅದೆಷ್ಟು ಹೆಣ್ಮಕ್ಳು ಅದು ಹೆಂಗೆ ತಡ್ಕೊಂಡಿದ್ದಾರೆ ಏನಪ್ಪ. ಈಗ ನಾನು ಹೇಳೋಂಥ ಸಮಸ್ಯೆಗಳು ನಿಮ್ಗೆ ಏನು ಅನಿಸ್ತವೆ? ಇಷ್ಟಕ್ಕೆ ಹೇಳ್ತಾರ ಅಂತಂದ್ಬಿಟ್ಟು ನಿಯತಿಯಿಂದ ಬದುಕ್ತಿದ್ದೀವಿ ನಾವು. ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ, ಈಗ ನೋಡ್ತಾ ಇದ್ರಿ ಈ ಹೆಣ್ಣು ಮಗಳು ಕಣ್ಣೀರನ್ನ ಹಾಕ್ತಾ ಇರೋದು. ಈ ಒಂದು ಫೇಸ್ಬುಕ್ ಹಾಗೆಯೇ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದ ನಂತರ ಕೆಲವೊಂದು ಜನರು ಏನಿದ್ದಾರೆ, ಈ ಜನರು ಬಟ್ಟೆ ಬಿಚ್ಕೊಂಡು ಕುಣಿಯೋದು, ಹಾಗೆ ಸಮಾಜದ ಹಾದಿಯನ್ನು ತಪ್ಪಿಸೋದು, ಹಾಗೆ ಸಮಾಜದ ಒಂದು ಕೆಟ್ಟ ರೀತಿಯಾದಂತಹ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋದರು. ಆದರೆ ಇಂತಹ ಎಲ್ಲದರ ಮಧ್ಯೆ ಕೆಲವು ಜನರು ಅಷ್ಟೇ ಕೆಲವೊಂದು ಒಳ್ಳೆಯ ಸಂದೇಶಗಳು, ಕೆಲವೊಂದು ಒಳ್ಳೆಯ ಮೆಸೇಜ್ಗಳನ್ನ ಕೊಡ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ಕೂಡ ಇದರಲ್ಲಿ ಮಾಡ್ತಾ ಹೋದರು. ಆದರೆ ಇಲ್ಲಿ ಕೊನೆಗೆ ಏನೇ ಮಾಡಿದರೂ ಕೂಡ ಗೊತ್ತಿದೆಯಲ್ಲ, ನಮ್ಮ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡೋರಿಗೆ ಕೆಟ್ಟ ಹೆಸರು ಬೇಗ ಬರುತ್ತೆ. ಒಳ್ಳೆಯ ಕೆಲಸ ಮಾಡೋರ ಬಗ್ಗೆನೇ ಕೊಂಕು ಮಾತಾಡ್ತಾರೆ, ಒಳ್ಳೆ ಕೆಲಸ ಮಾಡೋರ ಬಗ್ಗೆನೇ ಕೆಟ್ಟ ಮಾತುಗಳು, ಕೆಟ್ಟ ಕಮೆಂಟ್ಗಳು ಬರ್ತಕ್ಕಂಥದ್ದು. ಹಾಗೆಯೇ ಇಲ್ಲೂ ಕೂಡ ಈಗ ಈ ಒಂದು ಸಮಾಜದಲ್ಲಿ ಎರಡು ವರ್ಗದ ಜನ ಇರ್ತಾರೆ. ಅದು
ಒಂದು ವರ್ಗದ ಜನ ಹೇಗಿರ್ತಾರೆ ಅಂದರೆ, ಇನ್ನೊಬ್ಬರಿಗೆ ಅವರು ಸ್ವಲ್ಪ ಬೇಸರ ಮಾಡಿದರೂ ಕೂಡ ದಿನ ಪೂರ್ತಿ ಕೊರಗ್ತಾ ಇರ್ತಾರೆ. ಇನ್ನೊಂದು ವರ್ಗದ ಜನ ಇದ್ದಾರೆ, ಅವರು ಹುಟ್ಟಿದ್ದೇ ಇನ್ನೊಬ್ಬರಿಗೆ ಬೇಸರ ಮಾಡೋದಕ್ಕೆ, ಅವರು ಬೇಸರ ಮಾಡೋದೇ ಅವರ ಕೆಲಸ. ಅವರಿಗೆ ಬೇಸರ ಮಾಡಲಿಲ್ಲ ಇನ್ನೊಬ್ಬರಿಗೆ ಅಂದರೆ ನಿದ್ದೆ ಕೂಡ ಬರಲ್ಲ. ಈ ತರಹದ 2 ವರ್ಗದ ಜನ ಇದ್ದಾರೆ. ಯಾಕಪ್ಪ ಈ ಪೀಠಿಕೆಯನ್ನು ಹಾಕ್ತಿದ್ದೀನಿ ಅಂದರೆ, ಈಗ 2 ದಿನಗಳ ಹಿಂದೆ ಅಷ್ಟೇ ಈ ಒಂದು ಹೆಣ್ಣು ಮಗಳು ಫೇಸ್ಬುಕ್ನಲ್ಲಿ ಲೈವ್ ಬಂದು ಒಂದು ಗಳಗಳನೆ ಕಣ್ಣೀರನ್ನ ಹಾಕ್ತಾ, ಯಾರು ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಡಿ, ನನಗೆ ಏನಾಯಿತು ಹೇಗೆ ಅಂತ ಹೇಳಿಬಿಟ್ಟು ಒಂದು ಕಣ್ಣೀರಿನಲ್ಲಿ ಗಳಗಳನ್ನೇ ಅಳುತ್ತಾ ಒಂದು ವಿಷಯವನ್ನು ಹಂಚ್ಕೊಳ್ತಾ ಇರ್ತಾರೆ. ಅದನ್ನು ನೋಡ್ತಾ ಇದ್ದೆ. ನೀವು ಅಕ್ಕ ಅನ್ನೋ ಅಫಿಷಿಯಲ್ ಪೇಜ್ಗೆ ಹೋದರೆ ಅಲ್ಲಿ ಸಿಗುತ್ತೆ ನಿಮಗೆ. ಯಾರು ಈಕೆ? ಹಾಗಾದರೆ ಅಕ್ಕನು ಚಿರಪರಿಚಿತವಾಗಿರ್ತಕ್ಕಂಥ ಈಗಾಗಲೇ ಹೆಸರು, ಸಮಾಜ ಸೇವಕಿ ಕೂಡ. ಕೇವಲ 25 ವರ್ಷಕ್ಕೆ, ತನ್ನ 25ನೇ ವಯಸ್ಸಿಗೆ ಈ ಒಂದು ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಒಂದು ಹೆಸರನ್ನು ಮಾಡಿದಂತಹ ಅಕ್ಕನು. ಎಲ್ಲಿಯೂ ಕೂಡ ಪ್ರಚಾರವನ್ನು ಗಿಟ್ಟಿಸಿಕೊಳ್ಳದೆ ಈ ಹೆಣ್ಣು ಮಗಳು ಬಹಳಷ್ಟು ಉತ್ತಮವಾದಂತಹ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋದರೂ ಕೂಡ ಈ ಹೆಣ್ಣು ಮಗಳನ್ನು ಕೂಡ ಕೆಲವೊಂದು ಕ್ರಿಮಿಗಳು ಅಂತ ನಾವು ಏನು ಸಮಾಜದಲ್ಲಿ ಕರಿತೀವೋ, ಅವರು ಸೋಷಿಯಲ್ ಮೀಡಿಯಾವನ್ನು ಉಪಯೋಗಿಸೋದೇ ಇಂಥ ಹೆಣ್ಣು ಮಕ್ಕಳು ಏನಾದರೂ ಒಳ್ಳೆಯದನ್ನು ಮಾಡಿದರೂ ಕೂಡ ಸಹಿಸ್ಕೊಳ್ಳಲ್ಲ. ಅವರು ಕೆಟ್ಟದ್ದನ್ನು ಮಾಡೋದವ್ರನ್ನ ಮಾತ್ರ ನೋಡಿಕೊಂಡು ಹಲ್ಲು ಬಿಟ್ಕೊಂಡು ಬಾಯಿ ಬಿಟ್ಕೊಂಡು ಇರ್ತಾರೆ. ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಕುಣಿಯೋರು, ಹಾಗೆಯೇ ಸಮಾಜಕ್ಕೆ ಕೆಟ್ಟ ಮೆಸೇಜ್ಗಳನ್ನ ಸಾರ್ತಕ್ಕಂಥವ್ರು ಕೆಲವರಿದ್ದಾರೆ. ನೀವು ನೋಡಿರ್ತೀರಿ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ. ಅಂತಹವರಿಗೆ ಒಳ್ಳೊಳ್ಳೆ ಕಮೆಂಟನ್ನು ಹಾಕ್ಕೊಂಡು ಕೂತ್ಕೊಳ್ತಾರೆ. ಇಂತಹ ಹೆಣ್ಣು ಮಕ್ಕಳು ಸಮಾಜಕ್ಕೊಂದಷ್ಟು ಒಳ್ಳೊಳ್ಳೆ ಕೆಲಸವನ್ನು ಹೆಣ್ಣು ಮಕ್ಕಳು ಇವರೇ ಅಂತಲ್ಲ, ಬಹಳಷ್ಟು ಜನ ಮಾಡುವಾಗ ಅಂತಹವರಿಗೆ ಕೆಟ್ಟ ಮೆಸೇಜ್ಗಳು, ಇವರಿಗೆ ದುಡ್ಡು ಎಲ್ಲಿಂದ ಬರುತ್ತೆ, ಇವರು ಮಾಡೋದಕ್ಕೆ ಹೇಗಾಯಿತು, ಹೀಗಾಯ್ತಾ ಅಂತ ಕೇಳೋರಿಗೆ ಸ್ವಲ್ಪ ಕೆಲವೊಂದು ವಿಷಯಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಆ ಹೆಣ್ಣು ಮಗಳು ಹೇಳ್ತಾ ಇದ್ದಂಥ ಒಂದು ವಿಷಯವನ್ನು ನೋಡ್ತಿದ್ದಾರೆ. ಅದರಲ್ಲಿ ಏನಿತ್ತು ಅಂತ ಹೇಳ್ತೀನಿ. ಈಕೆ ಇತ್ತೀಚಿನ ದಿನಗಳಲ್ಲಿ ಒಂದು ZTV ಹಾಗೆಯೇ ಒಂದು News 18 ಎರಡರಲ್ಲೂ ಕೂಡ ಕರೆದುಬಿಟ್ಟು ವರ್ಷದ ಕನ್ನಡತಿ ಅಂತಕ್ಕಂಥ ಒಂದು ಅವಾರ್ಡನ್ನು ಕೂಡ ಕೊಡ್ತಾರೆ. ಇನ್ನೊಂದರಲ್ಲೂ ಕೂಡ ಇನ್ನೊಂದು ಅವಾರ್ಡನ್ನು ಕೊಡ್ತಾರೆ. ಒಂದು ಅವಾರ್ಡ್ಗಳು ಬರುತ್ತೆ. ಆ 2 ಅವಾರ್ಡ್ಗಳು ಬಂದ ಮೇಲೆ ಕೆಲವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲಿಲ್ವೋ ಈ ಹೆಣ್ಣು ಮಗಳ ಒಂದು ಬೆಳವಣಿಗೆನ ಅವರು ಕಂಡು ಹಿಡಿದಿದ್ದು ಗೊತ್ತಿಲ್ಲ ನನಗೆ. ಆದರೆ ಒಂದು ವಿಷಯ ಅಂತೂ ನನಗೆ ಕಾಣಿಸ್ತಿದ್ದು, ಅಲ್ಲಿ ಮಾತಾಡಿದವರು ಯಾರೋ ಅಲ್ಲ, ಮಾತಾಡಿದವರು ಈ ಹೆಣ್ಣು ಮಗಳು ಹೋಗಿ ಇದುವರೆಗೂ ಏನು ಶಾಲೆಗಳಲ್ಲಿ ಒಂದು ಕೆಲಸಗಳನ್ನ ಮಾಡಿ ಆ ಶಾಲೆಗಳನ್ನ ಒಳ್ಳೆಯ ರೀತಿಯಲ್ಲಿ ಕಾಣೋ ಥರ ಮಾಡಿ ಬಂದಿದ್ರು ಅಲ್ಲಿನ ಕೆಲವು ಶಿಕ್ಷಕರು, ಅದರಲ್ಲೂ ಈ ಒಂದು ಗೆಸ್ಟ್ ಟೀಚರ್ ಅಂತ ಹೇಳಿಬಿಟ್ಟು ಏನು ತಗೊಳ್ತಾರೋ ಇವರು. ಓಕೆ, ಅದನ್ನು ನೋಡೋದಕ್ಕೆ ಮುಂಚೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ಬರೋಣ ಸ್ನೇಹಿತರೆ ನಾವು. ಹಾಗಾದರೆ ಯಾರು ಈ ಅಕ್ಕನು? ಯಾರೀಕೆ? ಏನು ಕೋಟ್ಯಾಧೀಶ್ವರೇನ? ಈ ಅಕ್ಕನು ರಾಯಚೂರು ಜಿಲ್ಲೆಯ ಸಿಂಧನೂರು ಭಾಗದವರು. ಈ ಅಕ್ಕನು ನಿಮಗೆಲ್ರಿಗೂ ಗೊತ್ತೇ ಇದೆ, ರಾಯಚೂರಿನ ಸೈಡು ಸ್ವಲ್ಪ ಈ ಒಂದು ಬಾಲ್ಯ ವಿವಾಹಗಳು ಜಾಸ್ತಿ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಆ ಒಂದು ಬಾಲ್ಯ ವಿವಾಹಕ್ಕೆ ಹೆದರಿ ಓಡಿ ಬಂದು ತನ್ನನ್ನು ಗುರುತಿಸ್ಕೋಬೇಕು ಸಮಾಜದಲ್ಲಿ, ತಾನು ಕೂಡ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಬಂದು ಬೆಂಗಳೂರಿನಲ್ಲಿ ಓದ್ತಾ ತನ್ನ ಕಾಲೇಜ್ ಎಜುಕೇಷನ್ನ ಮಾಡ್ತಾ ಒಂದು ಸಮಾಜ ಸೇವೆಯಲ್ಲಿ ತಾನು ತೊಡಗಿಸ್ಕೊಂಡಿದ್ದು. ತಾನು ಓದಿದ್ದು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಅನ್ನೋದ್ರಿಂದ ಸರ್ಕಾರಿ ಶಾಲೆಗಳು ಉಳಿಬೇಕು, ಕನ್ನಡದ ಶಾಲೆಗಳು ಉಳಿಬೇಕು ಅಂತ ಹೇಳಿಬಿಟ್ಟು ಸರ್ಕಾರವೇ ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ಚುವಂತಹ ಪ್ರೋಗ್ರಾಮ್ನ ಇಟ್ಕೊಂಡಿರುವಾಗ ಈ ಹೆಣ್ಣು ಮಗಳು ಯಾವ ಶಾಲೆಯಲ್ಲಿ ಒಂದು ಶೌಚಾಲಯಗಳಿಲ್ಲ, ಯಾವ ಶಾಲೆಯಲ್ಲಿ ಹಾಗೆಯೇ ವ್ಯವಸ್ಥೆಗಳಿಲ್ಲ, ಆ ಶಾಲೆಗೆ ಬಣ್ಣಗಳನ್ನು ಹೊಡೆದು ಆ ಶಾಲೆಗೆ ಒಂದು ಬೇಕಾಗಿರ್ತಕ್ಕಂಥ ಪೀಠೋಪಕರಣಗಳನ್ನು ಕೆಲವೊಂದನ್ನು ಒದಗಿಸಿಕೊಟ್ಟು ಒಳ್ಳೆಯ ರೀತಿಯಲ್ಲಿ ಶಾಲೆ ನಡೆಸೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳು. ಯಾಕೆಂದರೆ ಇವತ್ತಿನ ದಿನದಲ್ಲೇ ಅಕ್ಕನು ಯಾರಿಗೂ ಗೊತ್ತಿಲ್ಲ ಅಂತ ನಾವು ಹೇಳುವಾಗೆ ಇಲ್ಲ. ಹಾಗೆಯೇ ಇದೆಲ್ಲವನ್ನು ಮಾಡಿರ್ತಕ್ಕಂಥ ಈ ಅಕ್ಕನು ಎಲ್ಲಿಯೂ ಕೂಡ ತನ್ನನ್ನು ತಾನು ಈಕೆ ಗುರುತಿಸ್ಕೊಳ್ಳಿಲ್ಲ ಈ ಹೆಣ್ಣುಮಗಳು. ಹಾಗಾಗಿ ಈ ಹೆಣ್ಣು ಮಗಳು ತನ್ನನ್ನು ತಾನು ನೋಡ್ಕೊಳ್ಳಿಲ್ಲ. ಸಮಾಜವನ್ನು ನಾನು ಯಾವುದೋ ಒಂದು ರೀತಿಯಲ್ಲಿ ಒಂದು ಸರ್ಕಾರಿ ಶಾಲೆಗಳನ್ನ ತೆಗೆದುಕೊಂಡು ಹೋಗ್ತೀನಿ ಅಂತ ಇದುವರೆಗೆ 22 ಜಿಲ್ಲೆಯ 124ಕ್ಕೂ ಹೆಚ್ಚು ಶಾಲೆಗಳನ್ನು ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಕೊನೆಗೆ ನಮ್ಮ ಜನ ಈ ಹೆಣ್ಣು ಮಗಳನ್ನು ಕೂಡ ಬಿಡಲಿಲ್ಲ. ಆದರೆ ಈ ಹೆಣ್ಣು ಮಗಳಿಗೆ ದುಡ್ಡು ಎಲ್ಲಿಂದನೂ ಬರ್ತಿಲ್ಲ ರೀ. ಆ ಹೆಣ್ಣು ಮಗಳಿಗೆ ಇದ್ದದ್ದು ಒಂದೇ, ಮುಂದೆ ನಾನು ದುಡಿದು ಸಾಲವನ್ನು ತೀರಿಸ್ತೀನಿ ಅಂತಕ್ಕಂಥದ್ದು. ಅಂದರೆ 12 ಲಕ್ಷ ಸಾಲವನ್ನು ಮಾಡಿ ಈ ಹೆಣ್ಣು ಮಗಳು
ಎಲ್ಲವನ್ನ ಅಂದರೆ ಏನು ಶಾಲೆಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡಿರೋವಂಥದ್ದು. ಆ ಹೆಣ್ಣು ಮಗಳು ಹೇಳೋದು, ನಾನು ತೀರಿಸ್ತೀನಿ ಸಾಲವನ್ನು, ಬೇರೆ ಯಾರೋ ಬಂದು ತೀರಿಸಲ್ಲ ಅಂತ ಹೇಳಿಬಿಟ್ಟು. ಈ ಕೆಲವರನ್ನು ನಾನು ಕೇಳ್ತೀನಿ ಕ್ವಶನ್ನ. ಆ ಹೆಣ್ಣು ಮಗಳು ಫೇಸ್ಬುಕ್ಕಲ್ಲಿ ಲೈವ್ನಲ್ಲಿ ಹೇಳಿದ್ದನ್ನು ನಾನು ಕೇಳ್ತಾ ಇದ್ದೆ. ಕೆಲವು ಗೆಸ್ಟ್ ಟೀಚರ್ ಬಗ್ಗೆ ನಾನು ಹೇಳಿದೆ, ಅಲ್ಲಿ ಅದರಿಂದ ನನಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬರಲಿಕ್ಕಾಯಿತು, ಅವರಿಂದನೇ ವಾಟ್ಸಪ್ಪಲ್ಲಿ ಮೆಸೇಜ್ ಬರೋದಕ್ಕಾಯಿತು ಅಂತ. ಏಕೆಂದರೆ ಆ ಹೆಣ್ಣು ಮಗು ಸ್ಟೇಜ್ ಮೇಲೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ನನಗೆ. ತುಂಬ ಜನ ನೋಡಿದಾಗ ಗಾಬರಿ ಆಯಿತು. ಹೌದು, ನಾನು ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆಗಳ ವ್ಯವಸ್ಥೆ ಈ ಥರ ಇದೆ. ಅಲ್ಲಿ ಗೆಸ್ಟ್ ಟೀಚರ್ ಅಂತ ಹಾಕಿರ್ತಾರೆ, ಅವರಿಗೂ ಏನು ಬರುತ್ತೆ ಎಷ್ಟು ಬರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಒಳ್ಳೆಯ ಶಿಕ್ಷಕರನ್ನ ಹಾಕಬೇಕು ಅಂತಲೂ ಕೇಳಿದೆ. ಹಾಗಾಗಿ ಅಲ್ಲಿ ಗೆಸ್ಟ್ ಟೀಚರಾಗಿ ಏನು ಕೆಲವರು ಕೆಲಸವನ್ನು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರಿಂದ ಕೆಟ್ಟ ಕೆಟ್ಟ ಸಂದೇಶಗಳು, ಹಾಗೆ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡಿರೋರಿಂದ ಕೆಲವೊಂದು ಕೆಟ್ಟ ಕೆಟ್ಟ ಸಂದೇಶಗಳು, ಮಾಹಿತಿಗಳು, ಹಾಗೆ ಮೆಸೇಜಸ್ಗಳು ವಾಟ್ಸಪ್ಪಲ್ಲೂ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಈ ಜೀವನವೇ ಬೇಡ ಅನ್ನಿಸ್ಬಿಟ್ಟಿದೆ, ಜಿಗುಪ್ಸೆ ಬಂದಿದೆ. ಒಳ್ಳೆಯ ಕೆಲಸವನ್ನು ಮಾಡೋರಿಗೂ ಬಿಡಲ್ಲ. ಈ ಕೆಟ್ಟ ಕೆಟ್ಟ ಸಂದೇಶವನ್ನು ಮೆಸೇಜನ್ನು ಮಾಡಿ ಕೇಳಿದ್ದೀರಲ್ಲ, ನಿಮ್ಮ ಮನೆಯ ಹೆಣ್ಣು ಮಕ್ಕಳಿದ್ದಾರೆ, ನಿಮ್ಮ ಮನೆಯಲ್ಲೂ ಇದ್ದಾರಲ್ವ, ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕೇಳಿ. ಹೇಳ್ತಾರೆ, ರೀಲ್ಸನ್ನು ಮಾಡ್ತೀಯ ನೀನು. ಹೌದ್ರಿ, ಅವರು ಕೆಟ್ಟ ರೀಲ್ಸನ್ನು ಮಾಡಿಲ್ಲ, ಅರ್ಧ ಬಟ್ಟೆಯನ್ನು ಹಾಕ್ಕೊಂಡು ಮಾಡಿಲ್ಲ, ಬಟ್ಟೆಯನ್ನು ತೆಗೆದು ಮಾಡಿಲ್ಲ ಬೇರೆಯವ್ರ ಥರ. ಯಾಕೆ ನಿಮಗೆ ಆ ಹೆಣ್ಣು ಮಗಳ ಮೇಲೆ, ಅಂದರೆ ಆ ಹೆಣ್ಣು ಮಗಳು ಬೇರೆ ಹೊರಗಿನ ಸಮಾಜಕ್ಕೆ ಗೊತ್ತಾಗಬೇಕಿದ್ದೇ ದೊಡ್ಡ ತಪ್ಪ, ಇಲ್ಲ ಅವಾರ್ಡ್ ಬಂತಲ್ಲ ಅದೇ ದೊಡ್ಡ ತಪ್ಪ, ನನಗೆ ಗೊತ್ತಿಲ್ಲ. ಅವಾರ್ಡ್ ತೊಗೊಂಡ ಮೇಲೆ ನನ್ನ ಜೀವನ ಹೀಗಾಯಿತು ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಸಮಾಜ ಸೇವೆಯನ್ನು ಮಾಡಿದ ಈ ಹೆಣ್ಣು ಮಗಳಲ್ಲಿ ನನ್ನ ಪ್ರಶ್ನೆ ಇರೋದು, ಈ ಮುಟ್ಟಾಳ್ರು, ಈ ಮೂರ್ಖರಿದ್ದಾರಲ್ಲ, ಮೆಸೇಜನ್ನು ಮಾಡಿರೋರು, ಈ ಗೆಸ್ಟ್ ಟೀಚರ್ ಅಂತ ಹೇಳಿಬಿಟ್ಟು ಕೆಲವರಿದ್ದಾರೆ. ಇವರು ಸಮಾಜಕ್ಕೆ ಈ ಕಡೆಗೆ ಉಪಯೋಗಕ್ಕೂ ಬರಲ್ಲ. ಯಾಕೆಂದರೆ ನಾನು ಹೇಳುವಂಥದ್ದು, ಅವರು ಹೋಗಿ ಅವರೇನು ಟೀಚಿಂಗ್ ಮಾಡಲಿಕ್ಕೆ ಹೋಗಲ್ಲ. ಅಲ್ಲಿ ಅವರಿಗೆ ಸಂಬಳ ಬರುತ್ತೆ, ಮುಂದೆ ಅಪಾಯಿಂಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಅಲ್ಲಿ ಕಾಯ್ತಾ ಇರ್ತಾರೆ. ಎಷ್ಟೋ ಜನನ ನಾನು ನೋಡಿದ್ದೀನಿ, 15 ವರ್ಷ 18 ವರ್ಷ ಗೆಸ್ಟ್ ಟೀಚರಾಗಿ ಮಾಡಿಕೊಂಡೇ ಇದ್ದಾರೆ. ಆದರೆ ಒಂದನ್ನು ತಿಳಿದುಕೊಳ್ಳಿ, ನಿಮ್ಮನೆಯ ಹೆಣ್ಣು ಮಕ್ಕಳಿಗೆ ಯಾರಾದರೂ ಇದೇ ರೀತಿ ಮಾತಾಡಿದರೆ ಸುಮ್ಮನೆ ಇರ್ತೀರಾ? ಹಾಗೆಯೇ ಮೊದಲಿಗೆ ಬೇರೆಯ ಹೆಣ್ಣು ಮಕ್ಕಳ ಬಗ್ಗೆ, ಆ ಹೆಣ್ಣು ಮಗಳ ಹತ್ರ ಕೆಲಸ ಮಾಡಿಸ್ಕೊಂಡಾಗ, ನಿಮ್ಮ ಶಾಲೆಗೆ ಎಲ್ಲವನ್ನು ಮಾಡಿಸ್ಕೊಂಡಾಗ ಚೆನ್ನಾಗಿತ್ತು. ಇವಾಗ ಯಾವುದೂ ಸರಿ ಇಲ್ಲ. ಈಗ ಆ ಹೆಣ್ಣು ಮಗು ಅಂದರೆ ಅಕ್ಕ ಅನ್ನೋ ಹೆಣ್ಣು ಮಗಳು, ಆ ಹೆಣ್ಣು ಮಗುಗೆ ಬೇಕಾಗಿರಲಿಲ್ಲ 25 ವರ್ಷಕ್ಕೆ. ಆ ಹೆಣ್ಣು ಮಗಳು ಸರಿ ಇಲ್ಲ. ಇವತ್ತು ಆಕೆಯ ಬಗ್ಗೆ ಪ್ರಶ್ನೆಯನ್ನು ಎತ್ತಿದೆ. ನನ್ನ ಪ್ರಶ್ನೆ ಒಂದೇ, ನಿಮ್ಮ ಮನೆಯಲ್ಲಿ ಇರುವವರೆಲ್ಲರೂ ಸರಿಯಾಗಿದ್ದಾರಾ? ಮೊದಲಿಗೆ ನೀವುಗಳು ಸರಿ ಇದ್ದೀರಾ? ನಿಮ್ಮ ಮನಸ್ಥಿತಿಗಳು ಸರಿ ಇದೆಯಾ? ಗೊತ್ತಿಲ್ಲ. ನಿಮ್ಮ ಮನಸ್ಥಿತಿಗಳು ಸರಿ ಇದ್ದರೆ, ನಿಮ್ಮ ಯೋಚನೆಗಳು ಸರಿ ಇದ್ದರೆ ನೀವು ಸರಿಯಾಗಿ ಇರುತ್ತಿದ್ದೀರಿ ಅನ್ನೋದು ನನ್ನ ಯೋಚನೆ. ಯಾಕೆಂದರೆ ಇಲ್ಲಿ ನಿಮ್ಮ ಮನಸ್ಥಿತಿಗಳು ಸರಿಯಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ನಾನು ಮುಂದೆ ಇನ್ನೇನು ಹೇಳಲಿಕ್ಕೆ ಹೋಗಲ್ಲ. ಇದರ ಬಗ್ಗೆ ಏನು ಅನಿಸುತ್ತೆ ನೀವೇ ಕಮೆಂಟ್ ಹಾಕಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.